ದಿನಕ್ಕೊಂದು ಕಂಟೆಂಟ್ನ ಮತ್ತೊಂದು ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ RCB ತಂಡ ಭರ್ಜರಿಯಾಗಿ ಗುಜರಾತ್ ತಂಡದ ವಿರುದ್ಧ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 5 ವಿಕೆಟ್ಗಳ ಸುಲಭವಾದಂತಹ ಒಂದು ಜಯವನ್ನು ಸಾಧಿಸಿದೆ. ಸೊ ಮೊದಲನೇದಾಗಿ RCB ತಂಡ ಟಾಸನ್ನು ಗೆಲ್ತಾರೆ. ಸೊ ಗೆದ್ದು ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಸೊ ಮೊದಲನೇದಾಗಿ RCB ತಂಡ ಇದೇ ರೀತಿಯ ಒಂದು ಪರ್ಫಾರ್ಮೆನ್ಸನ್ನು ಅಥವಾ ಇದೇ ರೀತಿಯ ಒಂದು ಫಿನಾಮಿನಲ್ ಪರ್ಫಾರ್ಮೆನ್ಸನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಒಂದು ಕಪ್ ಗೆಲ್ಲುವಂತಹ ಒಂದು ಹೋಪ್ ಅಥವಾ ಹುರುಪು ಎಲ್ಲ ಒಂದು ಹಂಗೆ ಕಂಟಿನ್ಯೂ ಆಗ್ತಾಯಿದೆ. ಸೊ ಲಾಸ್ಟ್ ಇಯರ್ ಇದೇ ರೀತಿ ಒಂದು ಪ್ರದರ್ಶನ RCB ಕಡೆಯಿಂದ ಬಂದಿತ್ತು. ಸೊ ನಾವು ಚಾಂಪಿಯನ್ಸ್ ಕೂಡ ಆದ್ವಿ. ಸೊ ಅದಾದಮೇಲೆ ಮೊದಲನೇದಾಗಿ RCB ತಂಡ ಟಾಸನ್ನು ಗೆದ್ದು ಗುಜರಾತ್ ತಂಡಕ್ಕೆ ಬ್ಯಾಟಿಂಗನ್ನು ನೀಡುತ್ತೆ. ಸೊ RCB ತಂಡ ಟಾಸ್ ಗೆದ್ದು ಬೌಲಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ. ಸೊ ಅದಾದಮೇಲೆ ಗುಜರಾತ್ ತಂಡದ ಮೊದಲನೇ ವಿಕೆಟ್ನ ಪಡ್ಕೊಳ್ಳೋದಕ್ಕೆ ಆಲ್ಮೋಸ್ಟ್ 127 ರನ್ಗಳವರೆಗೂ ಕಾಯಬೇಕಾಗುತ್ತೆ. ಸೊ ಗುಜರಾತ್ ತಂಡ ಚೆನ್ನಾಗಿ ಆಡ್ಕೊಂಡೋದು. ಪವರ್ ಪ್ಲೇಲಿ ಒಂದು 58 ಅಥವಾ 59-58 ರನ್ನೆಲ್ಲ ಹೊಡೆದ್ರು ಅನಿಸುತ್ತೆ. ಸೊ ಅದಾದಮೇಲೆ ಹಾಗೆ ಅವರು ಸಾಯಿ ಸುದರ್ಶನ್ ಅಥವಾ ಗುಜರಾತ್ ತಂಡದ ಪ್ಲೇಯರ್ ಓಪನರ್ ಬ್ಯಾಟ್ಸ್ಮನ್ ಅವರು ಸಾಯಿ ಸುದರ್ಶನ್ ಅವರು ಒಂದು ಅಮೂಲ್ಯವಾದಂತಹ 57 ಎಸೆತಗಳಿಗೆ ಶತಕವನ್ನು ಪೂರ್ತಿ ಮಾಡ್ತಾರೆ. ಸೊ ಅದಾದಮೇಲೆ 58ನೇ ಬಾಲನ್ನು ಫೇಸ್ ಮಾಡಬೇಕಾದ್ರೆ ಜೋಶ್ ಹ್ಯಾಸಲ್ವುಡ್ ಅವರ ಹಾಕಿದಂತಹ ಒಂದು ಎಸೆತಕ್ಕೆ ರಿಟರ್ನ್ ಕ್ಯಾಚ್ ಕೊಟ್ಬಿಟ್ಟು ಅವರು ವಿಕೆಟನ್ನು ಕೈ ಚೆಲ್ತಾರೆ. ಸೊ ಅದಾದಮೇಲೆ RCB ತಂಡ ಜೋಶ್ ಹ್ಯಾಸಲ್ವುಡ್ ಅವರ ಒಂದು ಬಿಗಿ ಬೌಲಿಂಗ್ ದಾಳಿಗೆ ಆದಮೇಲೆ ಭುವನೇಶ್ವರ್ ಕುಮಾರ್ ಅವರು ಬಟ್ಲರ್ನ ಔಟ್ ಮಾಡಿದ ರೀತಿ ಆಗ್ಬೋದು. ಸೊ ಭುವನೇಶ್ವರ್ ಕುಮಾರ್ ಅವರು ಹಾಕಿದ ಲಾಸ್ಟ್ನೇ ಓವರಲ್ಲಿ ಕೇವಲ 5 ರನ್ಗಳನ್ನು ಮಾತ್ರ ಬಿಟ್ಕೊಟ್ರು. ಸೊ ಅದಾದಮೇಲೆ 20ನೇ ಓವರಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ, ಆಲ್ ಆಫ್ ಅ ಸಡನ್ ನಮ್ಮ ರಸಿಕರ್ ಸಲಾಮ್ ಅವರು ಕೂಡ ಇಂಜುರಿ ಆದರು. ಸೊ ಅದಾದಮೇಲೆ ಕೃಣಾಲ್ ಪಾಂಡೆ ಅವರು ಕೂಡ ಅವರು ಬೌಲಿಂಗ್ ಹಾಕೋಕ್ಕೆ ಅಂತ ಬಂದಾಗ ಅವರು ಕೂಡ ಸ್ವಲ್ಪ ಆರ್ಮ್ಸ್ಟ್ರಿಂಗ್ ಇಂಜುರಿ ಆದರೂ ಕೂಡ 20ನೇ ಓವರಲ್ಲಿ 16 ರನ್ಗಳನ್ನು ಬಿಟ್ಕೊಡ್ತಾರೆ. ಸೊ RCB ತಂಡಕ್ಕೆ ಗುಜರಾತ್ ತಂಡದ ಕಡೆಯಿಂದ 20 ಓವರ್ಗಳ ಅಂತ್ಯಕ್ಕೆ 3 ವಿಕೆಟ್ಗಳ ನಷ್ಟಕ್ಕೆ 205 ರನ್ನನ್ನು ಗಳಿಸ್ಕೊತಾರೆ. ಸೊ 206 ರನ್ಗಳ ಟಾರ್ಗೆಟನ್ನು RCB ತಂಡಕ್ಕೆ ನೀಡಲಾಗುತ್ತೆ ಗುಜರಾತ್ ತಂಡ. ಸೊ ಇದಾದಮೇಲೆ ಫಿಲ್ ಸಾಲ್ಟ್ ಅವರು ಇಂಜುರಿ ಆಗಿದ್ದ ಒಂದು ಕಾರಣದಿಂದ ಅಥವಾ ಇಷ್ಟು ದಿವಸ ಒಂದು ಅವಕಾಶಗಳನ್ನು ಪಡೆದ ಬರೀ ಬೆಂಚಲ್ಲೇ ಕೂರಿಸಿದಂತಹ ಇಂಗ್ಲೆಂಡ್ನ ಮತ್ತೊಬ್ಬ ಡೇಂಜರಸ್ ಅಥವಾ ಪ್ಲೇಯರ್ ಆದಂತಹ ಜೇಕಬ್ ಬೆಥೆಲ್ ಅವರು. ಸೊ ನಾವೆಲ್ಲ ನೋಡಿದ್ವಿ 2026ನ T20 ವರ್ಲ್ಡ್ ಕಪ್ನ ಸೆಮಿಫೈನಲಲ್ಲಿ ಮುಂಬೈ ವಾಂಖೇಡೆ ಪಿಚ್ನಲ್ಲಿ ಯಾವ ರೀತಿ ನಮ್ಮ ಭಾರತ ತಂಡದ ವಿರುದ್ಧ ಅವರು ಅಥವಾ ಒಂದು ಶತಕ ಅಥವಾ ಸೆಂಚುರಿನ ಹೊಡೆದಿದ್ರು ಅಂತ. ಸೊ ಆಲ್ಮೋಸ್ಟ್ ಪಂದ್ಯ ಕೈಜಾರು ಹೋಗಿತ್ತು. ಆದರೂ ಕೂಡ somehow we used to manage to win that game. And also RCB ತಂಡ ಮೊದಲನೇದಾಗಿ ಅಂದರೆ ಒಟ್ಟಾರೆ ಈ ಟೂರ್ನಿಲಿ ಮೊದಲನೇ ಬಾರಿ ಒಂದು ಅವಕಾಶನ ಪಡೆದಂತಹ ಜೇಕಬ್ ಬೆಥೆಲ್ ಅವರು ಒಂದು ಅಂದರೆ ಅವರಾಟ ಜಾಸ್ತಿ ಹೊತ್ತು ನಡೆಯಲ್ಲ. ಇನ್ಸೈಡ್ ಪವರ್ ಪ್ಲೇ ಅಥವಾ 3 ಓವರ್ ಕಂಪ್ಲೀಟ್ ಆಗೋದ್ರ ಒಳಗಡೆ ಒಂದು 12 ರನ್ನನ್ನು ಗಳಿಸಿ ಒಂದು 2-3 ಬೌಂಡ್ರಿನ ಸಿಡಿಸಿ ತಮ್ಮ ವಿಕೆಟ್ನ ಕೊಟ್ಟು ಹೋಗ್ತಾರೆ. ಸೊ ಅದಾದಮೇಲೆ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಬಂದಂತಹ 1 ಡೌನ್ ಬ್ಯಾಟ್ಸ್ಮನ್ ದೇವದತ್ ಪಡಿಕ್ಕಲ್ ಅವರು ಕೂಡ ಸಖತ್ ಅಥವಾ ಒಂದು ಸೂಪರಾಗಿ ಎಲ್ಲ ದಡ ಬಡ ಅಂತಲೇ ಹೊಡಿತಾ ಇದ್ದರು. ಕೇವಲ 21 ಎಸೆತಗಳಲ್ಲಿ ಅವರ ಈ 2026ನ IPLನ ಒಂದು 3ನೇ ಅರ್ಧ ಶತಕವನ್ನು ಗಳಿಸ್ಕೋತಾರೆ. ಸೊ ಅದಾದಮೇಲೆ ರಶೀದ್ ಖಾನ್ ಅವರು ಹಾಕಿದಂತಹ ಬೌಲಲ್ಲಿ ಅವರ ವಿಕೆಟ್ನ ಕೂಡ ಪಡ್ಕೋತಾರೆ. ಸೊ ಅದಾದಮೇಲೆ ವಿರಾಟ್ ಕೊಹ್ಲಿ ಅವರು ಬಗ್ಗೆ ಹೇಳಬೇಕಂತಂದರೆ ಅವರು ಕೂಡ ಅವರು ಇನ್ನಿಂಗ್ಸ್ ಸ್ಟಾರ್ಟ್ ಮಾಡಿದ್ಮೇಲೆ ತಾವು ಆಡಿದ್ದೊಂದು ಫೇಸ್ ಮಾಡಿದ್ದು ಮೊದಲನೇ ಎಸೆತದಲ್ಲೇ ಒಂದು ಜೀವದಾನ ಪಡ್ಕೋತಾರೆ. ಸೊ ಆ ಒಂದು ಇದಕ್ಕೆ ಅಥವಾ ವಿರಾಟ್ ಕೊಹ್ಲಿ ಅವರು 44 ಎಸೆತಗಳಿಗೆ ಒಂದು 81 ರನ್ಗಳನ್ನು ಗಳಿಸಿ ಇನ್ನೇನು ಶತಕನ ಮಾಡ್ತಾರೆ ಅಥವಾ 100ಅನ್ನು ರೀಚ್ ಆಗ್ತಾರೆ ಅಂತ ಅನ್ನೋಷ್ಟೊತ್ತಿಗೆ ಜೇಸನ್ ಹೋಲ್ಟ್ ಅವರು ಎಸೆದ 2 ಸತತ ಎಸೆತಗಳಲ್ಲಿ 2 ಸರ್ಗಳನ್ನು ಸಿಡಿಸಿ ಸೊ 3ನೇ ಬಾಲಲ್ಲಿ ಅವರು ವಿಕೆಟ್ ಆಗ್ತಾರೆ. ಸೊ ಅದಾದಮೇಲೆ ರಜತ್ ಪಟೇಲ್ ಅವರು ಕೂಡ ಹಾಗೆ ಔಟ್ ಆಗ್ತಾರೆ. ಒಂದು ಜಿತೇಶ್ ಶರ್ಮಾ ಅವರು ಕೂಡ ಹಾಗೆ ವಿಕೆಟನ್ನು ಕೊಟ್ಟು ಇನ್ನೇನು ಸ್ವಲ್ಪ ಆರಾಮಾಗಿ ಗೆಲ್ಬೋದಾಗಿದ್ದಂತಹ ಮ್ಯಾಚನ್ನು ಸ್ವಲ್ಪ ಅಲ್ಲಿ ಇಲ್ಲಿ ಇದಾದರೂ ಕೂಡ ಇನ್ನೂ ಕೂಡ ಆಲ್ಮೋಸ್ಟ್ ಒಂದು 7 ಎಸೆತಗಳಿರುವಂತಹ RCB ತಂಡ ತಮ್ಮ ಜಯವನ್ನು ದಾಖಲಿಸಿಕೊಂಡಿದೆ. ಸೊ RCB ತಂಡ ಇವತ್ತು ಯಾವ ರೀತಿ ಅಥವಾ ನಿನ್ನೆ ಯಾವ ರೀತಿ ಬ್ಯಾಟಿಂಗ್ ಮಾಡ್ತು ಅಂತ ನೋಡ್ತಾ ಹೋಗೋದಾದರೆ RCB ತಂಡ ಒಂದು ವಿಕೆಟ್ನ ಕಳ್ಕೊಂಡ್ರೂ ಕೂಡ ಮೊದಲ 10 ಓವರ್ ಕಂಪ್ಲೀಟ್ ಆಗೋದ್ರೊಳಗಡೆ ಆಲ್ಮೋಸ್ಟ್ ಪಂದ್ಯನ ನಮ್ಮ ಕಡೆ ನಾವು ಗೆದ್ದೇ
ಬಿಟ್ವಿ ಅನ್ನೋ ಒಂದು ಆಲ್ಮೋಸ್ಟ್ ಆ ಒಂದು ಹಂತಕ್ಕೆ ತಂದುಬಿಟ್ಟಿತ್ತು. ಸೊ ಅದಾದಮೇಲೆ ಇಲ್ಲೊಂದು ವಿಕೆಟ್ ಹೋದರೂ ಕೂಡ ಯಾವುದೇ ಒಂದು ಎಲ್ಲೂ ಪ್ರಾಬ್ಲಮ್ ಆಗದೆ ಕಡೆಗೆ ಕೃಣಾಲ್ ಪಾಂಡ್ಯ ಅವರು ಮತ್ತು ಟಿಮ್ ಡೇವಿಡ್ ಅವರು ಕಡೆಯವರೆಗೂ ಕ್ರೀಸಲ್ಲಿದ್ದು ಪಂದ್ಯವನ್ನು ಗೆಲ್ಲಿಸಿ ಕೊಡುವ ಮುಖಾಂತರ ಸೊ RCB ತಂಡ ಈ ಒಂದು ಜಯವನ್ನು RCB ತಂಡ ಗೆಲ್ಲುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ಕೂಡ ಕೃಣಾಲ್ ಪಾಂಡ್ಯ ಅವರು ಮತ್ತು ಟೀಮ್ನವರು ಒಂದು ಗೆಲ್ಲಿಸಿಕೊಡ್ತಾರೆ ಲಾಸ್ಟ್ವರೆಗೂ ಕ್ರೀಸಲ್ಲಿದ್ದು. ಸೊ ಅಂದರೆ ಲಾಸ್ಟ್ವರೆಗೂ ಅಂತಂದರೆ ಆಲ್ಮೋಸ್ಟ್ ಗೆದ್ದಿದ್ವಿ. ಸೊ ವಿಕೆಟ್ ಬಿಡೋದ ಕಾರಣ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸನ್ನು ನಾವು ಪಟ್ಟಿದವರು ಮತ್ತು ಜಿತೇಶ್ ಶರ್ಮಾ ಅವರ ವಿಕೆಟ್ಸನ್ನು ಬ್ಯಾಕ್ ಟು ಬ್ಯಾಕ್ ಅಥವಾ ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಸ್ವಲ್ಪ ಇನ್ನೇನು ಗೆದ್ದೇ ಬಿಟ್ವಿ, ಅವರೇ ಇದ್ದು ಕಡೆವರೆಗೂ ಮ್ಯಾಚನ್ನು ಗೆಲ್ಲಿಸ್ತಾರೆ ಅಂತ ಅಂದ್ಕೊಂಡಿದ್ದ ವಿಕೆಟ್ಸ್ ಹೋದ ಕಾರಣ ಸ್ವಲ್ಪ ಬೇಗನೆ ಮುಗಿಬೇಕಾಗಿದ್ದಂತಹ ಮ್ಯಾಚ್ 1-2 ಅವರ್ ಮುಂದಕ್ಕೆ ಹೋಯಿತು. ಸೊ ಇದಾದಮೇಲೆ ಗುಜರಾತ್ ಮತ್ತು RCB ತಂಡ ಯಾವಾಗಲೇ ಫೇಸ್ ಟು ಫೇಸ್ ಆದರೂ ಕೂಡ ಅವರಿಬ್ಬರು ನಡುವೆ ಇಬ್ಬರ ನಡುವಿನ ಇದರಲ್ಲಿ ಟಾಸ್ ಗೆದ್ದಂತಹ ತಂಡನೇ ಗೆದ್ದಿದೆ. ಸೊ ಇದಾದಮೇಲೆ 2022 ಗುಜರಾತ್ ಮತ್ತು RCB ತಂಡ ಮೊದಲ ಬಾರಿ ಫೇಸ್ ಟು ಫೇಸ್ ಆದಾಗ ಅಂದರೆ ಮ್ಯಾಕ್ಸಿಮಮ್ ಟಾಸ್ ಗೆದ್ದಂತಹ ತಂಡ ಯಾವ ರೀತಿ ಗೆದ್ದಿದೆಯೋ ಅದೇ ರೀತಿ ಚೇಸಿಂಗ್ ಮಾಡಿದಂತಹ ತಂಡ ಕೂಡ ಹಾಗೆ ಗೆದ್ದಿದೆ. 2022 ಎರಡು ಸರಿ ಫೇಸ್ ಟು ಫೇಸ್ ಆದಾಗ ಮೊದಲ ಮುಖಾಮುಖಿಯಾದಾಗ ಗುಜರಾತ್ ತಂಡ RCB ವಿರುದ್ಧ ಚೇಸಿಂಗ್ ಮಾಡುವ ಮೂಲಕ ಜಯವನ್ನು ಕಂಡಿದ್ದಾರೆ. ಸೊ ಅದೇ ಸೀಸನ್ನ ಲಾಸ್ಟ್ ಮ್ಯಾಚ್ RCB ಹಿಡಿದಂತಹ ಲಾಸ್ಟ್ ಪಂದ್ಯದಲ್ಲಿ ಚೇಸಿಂಗ್ ಮಾಡೋ ಮುಖಾಂತರ ಗೆಲುವನ್ನು ಹಾಗೆ ಗೆದ್ದಿರುತ್ತೆ. ಸೊ 2023ರಲ್ಲೂ ಹಾಗೆ ಆಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆದಂತಹ ಒಂದು ಪಂದ್ಯದಲ್ಲಿ ಅಂದರೆ ಮೊದಲು RCB ತಂಡ ಅಂದರೆ ಗುಜರಾತು ಮೊದಲನೇದಾಗಿ ಟಾಸನ್ನು ಗೆದ್ದಿರುತ್ತೆ. ಸೊ RCB ತಂಡಕ್ಕೆ ಮೊದಲು ಬ್ಯಾಟಿಂಗ್ ಮಾಡೋಂಥ ಅವಕಾಶ ಸಿಗುತ್ತೆ. ಸೊ ಆ ಒಂದು ಇದರಿಂದ ವಿರಾಟ್ ಕೊಹ್ಲಿ ಅವರು 100 ಹಾಕಿರ್ತಾರೆ. ಸೊ ಅದಾದಮೇಲೆ ನಾಯಕ ಅಂದರೆ ಆ ಟೈಮಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ ಆಗಿದ್ದರು ಅನಿಸುತ್ತೆ. ಸೊ ಒಂದು ಇದರಲ್ಲೂ ಕೂಡ ಅವರು ಶುಭ್ಮನ್ ಗಿಲ್ ಅವರು ಒಂದು 100ನ ಇದು ಮಾಡುವ ಮುಖಾಂತರ ಅಂದರೆ ಚೇಸಿಂಗ್ ಮಾಡುವ ಮುಖಾಂತರ ಆ ಒಂದು ಪಂದ್ಯದಲ್ಲೂ ಕೂಡ ಗುಜರಾತ್ ತಂಡನೇ ಗೆಲ್ತಾರೆ. ಸೊ ಅದಾದಮೇಲೆ 2024ರಲ್ಲಿ RCB ತಂಡ ಗುಜರಾತ್ ವಿರುದ್ಧ ಬ್ಯಾಕ್ ಟು ಬ್ಯಾಕ್ 2 ಪಂದ್ಯಗಳನ್ನು ಚೇಸ್ ಮಾಡುವ ಮೂಲಕ ಆ ಒಂದು 2 ಪಂದ್ಯಗಳಲ್ಲೂ ಕೂಡ RCB ತಂಡನೇ ಜಯವನ್ನು ಗಳಿಸಿರುತ್ತೆ. ಸೊ ಅದಾದಮೇಲೆ 2025 ಅಂದರೆ ಲಾಸ್ಟ್ ಇಯರ್ ನಡೆದಂತಹ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಒಂದು ಪಂದ್ಯದಲ್ಲೂ ಕೂಡ RCB ತಂಡ ಗುಜರಾತ್ ಅಂದರೆ ಚೇಸಿಂಗ್ ಮಾಡುವ ಮುಖಾಂತರನೇ ಆ ಒಂದು ಪಂದ್ಯನ ಸೋಲ್ಬೇಕಾಗತ್ತೆ. ಸೊ ಅದಾದಮೇಲೆ ಈ ವರ್ಷ ನಡೆದಿರುವಂತಹ ಒಂದು ಪಂದ್ಯ 2026ನ IPL ಪಂದ್ಯದಲ್ಲೂ ಕೂಡ ಅದೇ ಗುಜರಾತ್ ಮತ್ತು RCB ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ 200 ರನ್ಗಳ ಬೃಹತ್ ಮೊತ್ತವನ್ನು ಬೆನ್ನಟ್ಟಿದ RCB ತಂಡ ಇನ್ನು 7 ಎಸೆತಗಳಿರುವಂತೆ ಮತ್ತೆ ಅವರು ಒಂದು ಇಷ್ಟನ್ನು ರಿಪೀಟ್ ಮಾಡಿದ್ದಾರೆ. ಸೊ ಚೇಸಿಂಗಲ್ಲೇ ಗೆಲುವು ದಾಖಲಿಸಿರುವಂತಹ RCB ತಂಡ 2026ನ ಆನ್ಗೋಯಿಂಗ್ IPLಲ್ಲಿ 5 ಪಂದ್ಯಗಳನ್ನು ಗೆಲ್ಲುವ ಮುಖಾಂತರ ಮತ್ತು 2 ಪಂದ್ಯಗಳನ್ನು ಸೋತಿದೆ RCB ತಂಡ. ಸೊ ಈ ಮೂಲಕ 2ನೇ ಪ್ಲೇಸಲ್ಲಿ RCB ತಂಡ ಹೋಗಿ ಕೂತಿದೆ. ಸೊ ಮೊದಲನೇ ಪ್ಲೇಸಲ್ಲಿ ಪಂಜಾಬ್ ಇದೆ. ಆ ಪಂಜಾಬ್ ಇಸ್ ದಿ ಓನ್ಲಿ ಟೀಮ್ ಅಂದರೆ ಇದುವರೆಗೂ ಈ ಸೀಸನಲ್ಲಿ ಅಥವಾ ಅವರು ಒಂದೇ ಒಂದು ಪಂದ್ಯನ ಕೂಡ ಸೋತಿಲ್ಲ ಅವರು. ಸೊ ನೋಡೋಣ ಯಾರು ಸೋಲಿಸ್ತಾರೆ ಅಥವಾ ಇದೇ ರೀತಿಯಲ್ಲಿ ಅವರು ಅನ್ಡಿಫಿಟೆಡ್ ಆಗಿ ಉಳ್ಕೋತಾರ ನೋಡೋಣ. ಸೊ